ಪ್ರತಿಯೊಬ್ಬ ವ್ಯಕ್ತಿಯು ಎರಡು ರೀತಿ ಶಿಕ್ಷಣವನ್ನು ಹೊಂತಾನಂತೆ. ಒಂದು ಇತರರು ಅವನಿಗೆ ನೀಡೋದು, ಇನ್ನೊಂದು ಸ್ವತಃ ಕಲಿಯೋದು. ಒಳ್ಳೆ ಮಾತು. ಮನುಷ್ಯನ ಒಳಗೆ ಏನೇನೆಲ್ಲ ಪ್ರತಿಭೆ ಸಾಮರ್ಥ್ಯ ಅಡಗಿರುತ್ತೆ ಅದನ್ನು ಶೋಧನೆ ಮಾಡೋ ಅಂಥ ದಾರಿನ ಕೂಡ ಅವನೇ ಹುಡ್ಕೋಬೇಕು. ಇದು ಕಷ್ಟದ ಕೆಲಸನೇ. ಒಂದು ರೀತಿ ನಾವು ನಮಗೆ ಚಾಲೆಂಜ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಇದು. ಹೀಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ದೇವರಿಗೆ ಪ್ರಕೃತಿಗೆ ಚಾಲೆಂಜ್ ಮಾಡುವಂಥ ಸಾಹಸಕ್ಕೆ ಮುಂದಾದರೆ ಅದು ಇನ್ನು ಹೇಗಿರಬೇಡ. ಇದೇ ಥರದ್ದು ನಮ್ಮ ಮುಂದಿನ ಕಥೆ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ. ನಾವೀಗಿದ್ದೇವೆ ರಾಜಸ್ಥಾನದ ಜೋಧ್ಪುರ್ನ ಬೆಟ್ಟ ಗುಡ್ಡಗಳ ಪ್ರಕೃತಿಯ ರಮಣೀಯ ಜಾಗದಲ್ಲಿ. ಇಲ್ಲಿ ಒಬ್ಬರು ಸಾಧಕರಿದ್ದಾರೆ. ಅವರ ಸಾಧನೆನ ಇಲ್ಲಿನ ಬೆಟ್ಟ ಗುಡ್ಡ, ಎತ್ತರ, ಗಾಳಿ, ಪ್ರಪಾತ, ಮರ, ಗಿಡ ಎಲ್ಲನೂ ವರ್ಣಿಸ್ತವೆ. ಮನುಷ್ಯನ ಸಾಧನೆಗೆ ವಯಸ್ಸು ಅನ್ನೋದು ಇಲ್ಲವೇ ಇಲ್ಲ. ಅವನ ಮನಸ್ಸಿನಲ್ಲಿ ಸಾಧಿಸಬೇಕು ಅಂತ ಒಂದು ಸಲ ಬಂದುಬಿಟ್ರೆ ಅದು ಸಾಧಿಸುವ ಕ್ಷಣದವರೆಗೂ ಹಾಗೆ ಇರುತ್ತೆ. ಕಿವಿರಾಜ್ ಗುರ್ಜಾರ್ ಈಗ ಯಾವ ರೀತಿಯ ಸಾಧನೆ ಮಾಡ್ತಾರೆ ಗೊತ್ತಾ? ಬೆಟ್ಟದ ತುದಿಯಲ್ಲಿ ಮತ್ತು ಬೆಟ್ಟದ ಮೇಲಿನ ಒಂದು ಚಿಕ್ಕ ಕಲ್ಲಿನ ತುದಿಯಲ್ಲಿ ನಿಂತು ಒಂದು ಸಣ್ಣ ಸೈಕಲ್ ಮೇಲೆ ತಮ್ಮ ಬಾಡಿ ವೆಯ್ಟ್ನ ಹಾಕಿ ಬ್ಯಾಲೆನ್ಸ್ ಮಾಡ್ತಾರೆ. ಈ ರೀತಿಯೂ ಮಾಡ್ಬೋದಾ ಅಂತ ಬಹುಶಃ ಯಾರು ಯೋಚಿಸಲಿಲ್ಲ ಕೂಡ. ಕಿವಿರಾಜ್ ಗುರ್ಜಾರ್ ಅಂತ ಒಂದು ಸಾಧನೆನ ಮಾಡ್ತಾ ಇದ್ದಾರೆ. ಕಿವಿರಾಜ್ ಅವರ ಮೊದಲ ಬ್ಯಾಲೆನ್ಸಿಂಗ್ ಆಕ್ಟ್ನ 35 ಸೆಕೆಂಡ್ವರೆಗೆ ಬೆಟ್ಟದ ತುದಿಯಲ್ಲಿ ಮಾಡಿದ್ರು. ಈಗ ಎರಡನೇ ಬ್ಯಾಲೆನ್ಸಿಂಗ್ನ ತುಂಬ ಡೇಂಜರಸ್ ಸ್ಪಾಟ್ನಲ್ಲಿ ಅಂದರೆ ಕಲ್ಲಿನ ತುದಿಯಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ವಾವ್, ಅದ್ಭುತ, ಅಪ್ರತಿಮವಾದ ಸಾಧನೆ. ಇವರ ಈ ಸಾಧನೆಗೆ ಪ್ರಕೃತಿನೇ ವಂದಿಸಿದೆ. ವಂದಿಸದೇ ಇರೋದಕ್ಕೆ ಹೇಗೆ ತಾನೇ ಸಾಧ್ಯ? ಶಭಾಷ್ ಕಿವಿರಾಜ್, ಶಭಾಷ್ ಇಂಡಿಯಾ.